ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಪಲ್ಲವಿ ರಂಗೇಗೌಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಾನು ಈ ದಿನ ನಿಮಗೆ ಪಾಲಕ್ ಸೊಪ್ಪಿನ ಚಿಕನ್ ಫ್ರೈ ಯಾವ ರೀತಿ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಪಾಲಕ್ ಸೊಪ್ಪಿನ ಬಗ್ಗೆ ನಾವು ತಿಳ್ಕೊಂಡಿರಬೇಕು. ಪಾಲಕ್ ಸೊಪ್ಪನ್ನು ನಾವು ತಿನ್ನೋದ್ರಿಂದ ಕಬ್ಬಿಣಾಂಶ ಮತ್ತು ಫೋಲಿಕ್ ಆಮ್ಲ ತುಂಬ ಸಮೃದ್ಧವಾಗಿದೆ. ಇದನ್ನು ತಿನ್ನೋದ್ರಿಂದ ಯಾರಲ್ಲಿ ರಕ್ತಹೀನತೆ ಇರುತ್ತೆ, ಅಂದರೆ ರಕ್ತ ಕಡಿಮೆ ಇರುತ್ತೆ, ಅವರಿಗೆ ಹಿಮೋಗ್ಲೋಬಿನ್ ಮಟ್ಟ ತುಂಬ ಹೆಚ್ಚಾಗತ್ತೆ. ಮತ್ತು ಇದು ನಮ್ಮ ಜೀರ್ಣಕ್ರಿಯೆಗೂ ಸಹ ಸಹಕಾರಿ. ಅಲ್ಲದೆ ಮಕ್ಕಳು ಈಗ ತುಂಬ ಟಿ ವಿ ನೋಡ್ತವೆ, ಸೊ ಹಾಗಾಗಿ ಕಣ್ಣಿನ ದೃಷ್ಟಿಗೆ ಪಾಲಕ್ ಸೊಪ್ಪು ಯೂಸ್ಫುಲ್ ಆಗಿದೆ. ಸೊ ಹಾಗಾಗಿ ಬನ್ನಿ ಈಗ ಪಾಲಕ್ ಸೊಪ್ಪಿನ ಬಟರ್ ಚಿಕನ್ ಫ್ರೈ ಹೇಗೆ ಮಾಡೋದು ಅನ್ನೋದನ್ನ ಒಂದೊಂದೇ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಸೊ ಎಲ್ಲರೂ ವಾಚ್ ಮಾಡಿ. 1 kg ಚಿಕನ್ಗೆ ನೋಡಿ, ಪಾಲಕ್ ಸೊಪ್ಪನ್ನು ತೊಳೆದು ಫ್ರೆಶ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಮೀಡಿಯಮ್ ಗಾತ್ರದ ಆನಿಯನನ್ನು ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸಹ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಅದೇ ರೀತಿ ಮಸಾಲೆ ಪದಾರ್ಥಗಳಾದಂತಹ ಫಸ್ಟು ಬೆಳ್ಳುಳ್ಳಿ, ಇದು 2 ಗೆಡ್ಡೆ, ಒಂದು ಕೈಯಲ್ಲಿ ಒಂದು ಹಿಡಿ ಅಷ್ಟಾಗತ್ತೆ. ಬೆಳ್ಳುಳ್ಳಿ ಜೊತೆಗೆ ಶುಂಠಿ ಸ್ವಲ್ಪ, 2 ಇಂಚು ಚಕ್ಕೆ, ಒಂದು 4 ಲವಂಗ, ಒಂದು 5 ಏಲಕ್ಕಿ, ಮತ್ತು ಅನಾನಸ್ ಹೂವು 2, ಮೆಣಸು, ಅದೇ ರೀತಿ ಜೀರಿಗೆ ಸ್ವಲ್ಪ. ಚಿಕನ್ಗೆ ನಾನೊಂದು 10 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಬನ್ನಿ ಈಗ ಇದಿಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಮತ್ತೆ ಫಸ್ಟು ಬೆಳ್ಳುಳ್ಳಿ ಮರಿಬಾರ್ದು, ಯಾವುದೇ ವಸ್ತುವನ್ನು ಮರೆತರೆ ಟೇಸ್ಟು ಚೆನ್ನಾಗಿರಲ್ಲ. ನೋಡಿ, ಬೆಳ್ಳುಳ್ಳಿ ಜೊತೆಗೆ ಶುಂಠಿ, ಅದೇ ರೀತಿ 2 ಇಂಚು ಚಕ್ಕೆ, ಒಂದು 4 ಲವಂಗ, ಒಂದು 5 ಏಲಕ್ಕಿ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. 2 ಅನಾನಸ್ ಹೂವು, ಮೆಣಸು ಸ್ಪೈಸಿಯಾಗಿರಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಅದೇ ರೀತಿ ಜೀರಿಗೆ ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಆಗುತ್ತೆ. ಅದೇ ರೀತಿ ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೊಳ್ಳೋಣ. ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ಳೋಣ. ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿಯಲ್ಲಿ ಸ್ವಲ್ಪ ಒಗ್ಗರಣೆಗೆ ಇಟ್ಕೊಂಡು 1 ಆನಿಯನ್ನಷ್ಟು ನಾವು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಗ್ರೈಂಡ್ ಮಾಡೋಣ. ಸೊ ಸ್ವಲ್ಪ ಜಾಸ್ತಿ ಆದ್ದರಿಂದ ಅದನ್ನಷ್ಟು ಗ್ರೈಂಡ್ ಮಾಡಿಕೊಂಡು ನಂತರ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ಗ್ರೈಂಡ್ ಮಾಡ್ಕೊಂಡಾಯಿತು. ನೋಡಿ, ಕಲ್ಲರು ತುಂಬ ಸೂಪರಾಗಿ ಬಂದಿದೆ ಅಲ್ವಾ? ನೋಡಿ, ಚಿಕನನ್ನು ತೊಳೆದು ಸೋರ್ಲಾಕಿ ಇಟ್ಕೊಂಡಿದ್ದೀನಿ. ಈಗ ಬಾಣಲಿಗೆ ಒಂದು 4 ಸ್ಪೂನ್ ಎಣ್ಣೆ, ಜೊತೆಗೆ ಒಂದು 3ರಿಂದ 4 ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಸಣ್ಣಗೆ ಹಚ್ಚಿಟ್ಕೊಂಡಿದ್ದಂತಹ ಆನಿಯನನ್ನು ಹಾಕ್ಕೊಂಡು ಫ್ರೈ ಮಾಡೋಣ. ಹಾಗೆಯೇ ಸಾಲ್ಟ್ ಮತ್ತು ಟರ್ಮರಿಕ್ ಪೌಡರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆನಿಯನ್ನು ಲೈಟ್ ಬ್ರೌನ್ ಕಲರ್ ಬರೋ ತನಕನೂ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ನಾವು ಚಿಕನನ್ನು ಹಾಕ್ಕೊಳ್ಳೋಣ. ಈಗ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ನೋಡಿ, ನಾನು ಪಿಂಕ್ ಸಾಲ್ಟನ್ನು ಉಪಯೋಗ ಮಾಡ್ತೀವಿ. ಸೊ ಇದು ತುಂಬ ಹೆಲ್ತ್ಫುಲ್ಲು. ಸೊ ಹಾಗಾಗಿ ನೀವು ಕೂಡ ಈ ಸಾಲ್ಟನ್ನು ಬಳಸಿ. ನೋಡಿ, ಈ ರೀತಿ ನೀರಿನ ಅಂಶ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಗ್ರೈಂಡ್ ಮಾಡಿದಂತಹ ಮಸಾಲವನ್ನು ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಮಿಕ್ಸ್ ಕೊಡೋಣ. ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಎಲ್ಲ ಮಸಾಲೆ ಬರುವಂತೆ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಮಸಾಲೆ ಆ್ಯಡ್ ಮಾಡಾದಮೇಲೆ ಮೀಡಿಯಮ್ ಫ್ಲೇವರಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಮತ್ತೆ ತುಪ್ಪವನ್ನು ಒಂದು 3ರಿಂದ 4 ಸ್ಪೂನು ತುಪ್ಪವನ್ನು ಹಾಕ್ಕೊಳ್ಳೋಣ. ತುಪ್ಪ ತಿನ್ನೋದ್ರಿಂದ ನಮ್ಮದು ಮೂಳೆ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಸೊ ಮಕ್ಕಳು ತಿಂತವೆ. ಸೊ ಹಾಗಾಗಿ ಒಂದು 4 ಸ್ಪೂನು ತುಪ್ಪವನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ತುಂಬ ಚೆನ್ನಾಗಿ ಫ್ರೈ ಆಗ್ತಿದೆ. ನಮಗೆ ತುಂಬ ಚೆನ್ನಾಗಿ ಡ್ರೈ ಆಗಬೇಕು ಅಂದರೆ ಡ್ರೈ ಮಾಡ್ಕೊಳ್ಳೋಣ. ಇಲ್ಲ ಬೇಡ ಸ್ವಲ್ಪ ಫ್ರೈ ಇರಲಿ ಅಂದರೆ ನಮಗೆ ಯಾವ ಹಂತಕ್ಕೆ ಬೇಕೋ ಆ ಹಂತದವರೆಗೆ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ಟವನ್ನು ಆಫ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ಬಟರ್ ಚಿಕನ್ ಫ್ರೈ ರೆಡಿಯಾಗಿದೆ. ತಿನ್ನೋದಕ್ಕಂತೂ ತುಂಬ ಸೂಪರ್ ಟೇಸ್ಟಿಯಾಗಿರುತ್ತೆ.
ಮನೆಯ ಎಲ್ಲರೂ ಸಹ ತುಂಬ ಇಷ್ಟಪಡ್ತಾರೆ, ಅಷ್ಟೊಂದು ತುಂಬ ಟೇಸ್ಟಾಗಿರುತ್ತೆ, ಜೊತೆಗೆ ಇದು ಹೆಲ್ತ್ಫುಲ್ ಕೂಡ. ಸೊ ಹಾಗಾಗಿ ಇದನ್ನು ನಾವು ಚಪಾತಿ, ರೊಟ್ಟಿ ಮತ್ತು ಗೀ ರೈಸ್ಗಂತೂ ಮಾಡಿಸಿದಂತಹ ಜೋಡಿ. ಫ್ರೆಂಡ್ಸ್, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಪೂರಕವಾದಂತಹ ಗೀ ರೈಸನ್ನು ಯಾವ ರೀತಿ ಮಾಡೋದು ಅನ್ನೋದನ್ನ ನೆಕ್ಸ್ಟು ವಿಡಿಯೋದಲ್ಲಿ ನಾನು ನಿಮಗೆ ಫ್ರೆಂಡ್ಸ್ ತಿಳಿಸ್ಕೊಡ್ತೀನಿ. ನೋಡಿದ್ರಲ್ಲ, ದಯವಿಟ್ಟು ನನಗೋಸ್ಕರ ಒಂದೇ ಒಂದು ಸಲ ಟ್ರೈ ಮಾಡಿ, ಟೇಸ್ಟು ಸೂಪರಾಗಿರುತ್ತೆ. ಸೊ ಟೇಸ್ಟ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದುವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ನಮಸ್ಕಾರ.